ಎಲ್ರಿಗೂ ನಮಸ್ಕಾರ. ಕಾರ್ತಿಕ ಮಾಸದಲ್ಲಿ ಸೋಮವಾರದ ದಿನಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರೋ ದೀಪಾರಾಧನೆಗಳಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಕೂಡ ಒಂದು. ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಅಖಂಡ ಯಶಸ್ಸು ಸಿಗುತ್ತೆ, ಮನೆಗೂ ಕೂಡ ದೈವ ಬಲ ಸಿಗುತ್ತೆ. ಈ ದೀಪನ ಹೇಗೆ ಬೆಳಗ್ಸೋದು ತಿಳಿಸ್ಕೊಡಿ ಅಂತ ಕೇಳಿ ಕೆಲವರು ಮೆಸೇಜ್ ಮಾಡಿದ್ರಿ. ಒಂದು ತಟ್ಟೆ ಮೇಲೆ ಓಂಕಾರ ಬರೆದು ಗಂಧ ಕುಂಕುಮ ಇಟ್ಟು ಅಕ್ಕಿನ ಹರಡಿ ಒಂದು ತೆಂಗಿನಕಾಯಿ ತಗೊಂಡು ಚೆನ್ನಾಗಿ ತೊಳೆದು ಅದ್ರ ಜುಟ್ಟೆಲ್ಲ ತೆಗೆದು ಗಂಧ ಕುಂಕುಮ ಅಥವಾ ವಿಭೂತಿ ಕೂಡ ಬಳಿಬೋದು. ನೀವು ಒಂಟಿ ದೀಪ ಕೂಡ ಹಚ್ಕೋಬೋದು, ಜೋಡಿ ದೀಪ ಕೂಡ ಹಚ್ಕೋಬೋದು. ನಾನಿಲ್ಲಿ ಒಂಟಿ ದೀಪ ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಗಂಧ ಕುಂಕುಮ ಇಟ್ಕೊಂಡು ಮುಕ್ಕಣ್ಣೇಶ್ವರ ಅಲ್ವಾ, ಹಾಗಾಗಿ 3 ಜೊತೆ ಬತ್ತಿನ ಇಡ್ತಾ ಇದ್ದೀನಿ. ಜೋಡಿ ಬತ್ತಿಗಳನ್ನ ಇಡಬೇಕು, ಒಂಟಿ ಬತ್ತಿಗಳನ್ನ ಇಡಬಾರ್ದು. ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ದೀಪ ತುಂಬಾ ಒಳ್ಳೆಯದು. ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂಗಳಲ್ಲಿ ಶಂಖಪುಷ್ಪ ಹೂವು, ಹಾಗೆ ಬಿಲ್ವಪತ್ರೆ, ಹಾಗೆ ತುಂಬೆ ಹೂವು, ಈ 3 ಕೂಡ ಶಿವನಿಗೆ ತುಂಬಾ ಪ್ರಿಯವಾಗಿರುವಂಥ ಹೂವು. ಸಾಧ್ಯ ಆಯಿತು ಅಂದರೆ ಈ ಹೂ ಸಿಕ್ತು ಅಂದರೆ ಇಟ್ಟು ಪೂಜೆ ಮಾಡ್ಬೋದು. ಈ ದೀಪನ ಸೋಮವಾರ ಕಾರ್ತಿಕ ಮಾಸದಲ್ಲಿ ನೀವು ಪ್ರತಿದಿನ ಹಚ್ಚಿದ್ರೂ ಕೂಡ ಎಲ್ಲ ಕಷ್ಟಗಳು ಕಳೆದು ಶಿವನ ಕೃಪೆ ಮನೆ ಮೇಲಾಗುತ್ತೆ. ಹಣಕಾಸಿನ ತೊಂದರೆ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಕಾರ್ತಿಕ ಸೋಮವಾರದ ದಿನಗಳಲ್ಲಿ ಶಿವ ಅಭಿಷೇಕ ಪ್ರಿಯ, ಹಾಗಾಗಿ ಶಿವನಿಗೆ ಅಭಿಷೇಕ ಮಾಡಿದ್ರು ತುಂಬ ಒಳ್ಳೆಯದು, ಉಪವಾಸ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು. ನಾಳೆ ಮೊದಲನೇ ಕಾರ್ತಿಕ ಸೋಮವಾರ. ಎಲ್ಲರೂ ಕೂಡ ಶಿವನಿಗೆ ಪ್ರಿಯವಾಗಿರುವಂಥ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಶಿವನ ಕೃಪೆ ನಮ್ಮೆಲ್ಲರ ಮೇಲೂ ಆಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.